ಸೊ ನಾವೀಗ ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಬಾಗಲಕೋಟೆ ನಮ್ಮ ರಿಪೋರ್ಟರ್ ಹತ್ರ ಹೋಗ್ತೀನಿ ಸರ್. ಅಶೋಕ್ ಹಡಪದ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್ ಹಡಪದ್, ಹೆಂಗಿದೆ ಬಾಗಲಕೋಟೆ ಬೈ ಎಲೆಕ್ಷನ್ ಕದನ, ಯಾವ ರೀತಿಯಾಗಿದೆ, ಜೊತೆಗೆ ಏನು ಹೇಳುತ್ತೆ ಇತಿಹಾಸ, ಈಗಿನ ಟ್ರೆಂಡ್ ಹೇಗಿದೆ? ರಾಮ್, ಏನು ಇವತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗು ಒಂದಷ್ಟು ಕಡಿಮೆ ಆಗಿರುವಂತದ್ದು. ಯಾಕಂದ್ರೆ ಕಳೆದ ತಿಂಗಳು 26ನೇ ತಾರೀಕಿನಿಂದ ಆರಂಭ ಆದಂತಹ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿರುವಂತದ್ದು. ಈ ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರ ನೋಡೋದಾದ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರತಿಷ್ಠೆಯಾದಂತಹ ಚುನಾವಣೆ ಆದ್ರೆ ಬಿಜೆಪಿಗೆ ಸವಾಲಿನ ಚುನಾವಣೆಯಾಗಿ ಮಾರ್ಪಾಡಾಗುತ್ತೆ. ಯಾಕಂದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದ್ರಿಂದಾಗಿ ಸಹಜವಾಗಿ ಸಿದ್ದರಾಮಯ್ಯನವರ ಆಪ್ತರಾಗಿದ್ದಂತಹ ಎಚ್ ಐ ಮೇಟಿ ಅವರ ಎರಡನೇ ಪುತ್ರ ಉಮೇಶ್ ಮೇಟಿಗೆ ಇಲ್ಲಿ ಟಿಕೆಟ್ ನೀಡಿರುವಂತದ್ದು. ಹೀಗಾಗಿ ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರು ಎರಡು ದಿನಗಳ ಏನು ಪ್ರವಾಸವನ್ನ ಈಗಷ್ಟೇ ಮುಗಿಸಿ ಬೆಂಗಳೂರಿನತ್ತ ಹೊರಟಿರುವಂತದ್ದು. 3 ಹಂತಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಾಗಲಕೋಟೆ ಕ್ಷೇತ್ರದಲ್ಲಿ ಕೂತ್ಕೊಂಡು ಚುನಾವಣಾ ರಣತಂತ್ರ ರೂಪಿಸಿದ್ದಾರೆ, ಅಬ್ಬರದ ಪ್ರಚಾರ ನಡೆಸಿದ್ದಾರೆ, ತಮ್ಮ ಗ್ಯಾರಂಟಿ ಯೋಜನೆಗಳನ್ನ ಜನರ ಮುಂದೆ ಇಡುವಂತ ಪ್ರಯತ್ನ ಮಾಡಿ ಮತಬೇಟೆಯನ್ನ ಇಲ್ಲಿ ಮಾಡಿರುವಂತದ್ದು. ಇದಲ್ಲದೆ ಅವರ ಶಿಷ್ಯ, ಅವರ ಆಪ್ತ ಸಚಿವರಾಗಿದ್ದಂತಹ ಉತ್ತರ ಕರ್ನಾಟಕದ ಅಹಿಂದ ನಾಯಕ ಅಂತ ಕರೆಸಿಕೊಳ್ಳುವ ಸತೀಶ್ ಜಾರಕಿಹೊಳಿ ಅವರು ಕಳೆದ 3 ತಿಂಗಳಿಂದ ಈ ಮತಕ್ಷೇತ್ರದಲ್ಲಿ ಅವರು 500 ಜನರ ತಂಡ ಏನಿದೆ ಆ ಇಡೀ ಮನೆ ಏನು ಹೋಗಿ ಅಲ್ಲಿ ಮತದಾರರು ಯಾರು ಪರವಾಗಿದ್ದಾರೆ ಅನ್ನೋ ಒಂದು ಮನದಾಳವನ್ನ ಅರಿಯುವಂತ ಕೆಲಸವನ್ನ ಏನು ಸತೀಶ್ ಜಾರಕಿಹೊಳಿ ತಂಡ ಮಾಡಿರುವಂತದ್ದು. ಅದರ ನಂತರದಲ್ಲಿ ಏನು ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳೆಲ್ಲ ಬಂದು ಇಲ್ಲಿಯೇ ಬಿಡಾರ ಹೂಡಿ ಏನು ಸಮುದಾಯವಾರು ಸಚಿವರನ್ನ ಕರೆಸಿ ಆಯಾ ಸಮುದಾಯದ ಮತಗಳನ್ನ ಕ್ರೋಢೀಕರಣ ಮಾಡುವಲ್ಲಿ ಕಾಂಗ್ರೆಸ್ ಸಾಕಷ್ಟು ಪರಿಶ್ರಮ ಪಟ್ಟಿರುವಂತದ್ದು. ಇದರ ಜೊತೆಗೆ ಬಿಜೆಪಿ ಅಂತ ನೋಡೋದಾದ್ರೆ ಬಿಜೆಪಿ ಕೂಡ ಏನು ಇಲ್ಲಿ ಬಾಗಲಕೋಟೆ ನಗರದಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಏನು RSS ನ ಭದ್ರಕೋಟೆ ಇಲ್ಲಿ ಇರುವ ಬಾಗಲಕೋಟೆ ಆಗಿರುವಂತದ್ದು. ಹೀಗಾಗಿ ಇದಲ್ಲದೆ ಮತ್ತೆ ಜಾತಿ ಸಮೀಕರಣ ನಾವು ನೋಡೋದಾದ್ರೆ ಅಲ್ಲೂ ಕೂಡ, ಯಾಕಂದ್ರೆ ಅಹಿಂದ ಮತ್ತು ಲಿಂಗಾಯತ ಮತಗಳು ಇಲ್ಲಿ ಏನು ನಿರ್ಣಾಯಕ ಮತದಾರ ಆಗಿರುವಂತದ್ದು. ಹೀಗಾಗಿ ಇಲ್ಲಿ ಬಾಗಲಕೋಟೆಯಲ್ಲಿ ಬಿಜೆಪಿ ಕೂಡ ಮಾಜಿ CM ಗಳಾದಂತ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು, ಮತ್ತೆ ಯಡಿಯೂರಪ್ಪನ ಆಗಿರ್ಬೋದು, ಅದ್ರ ಜೊತೆಗೆ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಸೇರಿದಂತೆ ಬಿಜೆಪಿಯ ರಾಜ್ಯ ನಾಯಕರನ್ನ ಇಲ್ಲಿ ಕರೆಸಿ ಒಂದೆಡೆ ಪ್ರಚಾರ ಮಾಡುವಂತದ್ದು. ಎರಡೂ ಕೂಡ ಸಮಬಲದ ಪೈಪೋಟಿ ಈ ಕ್ಷೇತ್ರದಲ್ಲಿ ಈಗ ಇರುವಂತದ್ದು. ಪ್ರಸ್ತುತ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಎರಡೂ ಪಕ್ಷಕ್ಕೂ ಕೂಡ ನೆಕ್ ಟು ನೆಕ್ ಫೈಟ್ ಇಲ್ಲಿ ಏರ್ಪಟ್ಟಿರುವಂತದ್ದು ರಾಮ್. ಯಾಕಂದ್ರೆ ಅಹಿಂದ ಮತ್ತು ಲಿಂಗಾಯತ ಮತಗಳನ್ನು ಒಗ್ಗೂಡಿಸಿಕೊಂಡು ಸರ್ ಅಶೋಕ್, ಮರ್ಸಿ ಯಾರಿಗೆ ವರ್ಕೌಟ್ ಆಗುತ್ತೆ ಅಂತ? ಮೇಟಿ ಅವ್ರ ಮಗ ಉಮೇಶ್ ಮೇಟಿಗೆ ವರ್ಕೌಟ್ ಆಗುತ್ತಾ? 2023ರಲ್ಲಿ ಸೋತಿರುವಂತಹ ವೀರಣ್ಣ ಚರಂತಿಮಠ ಅವ್ರಿಗೆ ವರ್ಕೌಟ್ ಆಗುತ್ತಾ? ಖಂಡಿತ ಸರ್. ಈಗ ವೀರಣ್ಣ ಚರಂತಿಮಠ ಅವರು ಹಿರಿಯ ರಾಜಕಾರಣಿ, 2004ರಿಂದ ಇಲ್ಲಿವರೆಗೂ ಕೂಡ 5 ಚುನಾವಣೆಗಳನ್ನು ಎದುರಿಸಿದ್ದಾರೆ. ಅವರ ಏನ್ ದಿವಂಗತ ಎಚ್ ಐ ಮೇಟಿ ಅವರ ವಿರುದ್ಧ 4 ಚುನಾವಣೆಗಳು ನಡೆಸಿದ್ದಾರೆ. 2ರಲ್ಲಿ ಗೆಲುವು ಕಂಡು 2ರಲ್ಲಿ ಸೋಲು ಕಂಡಿದ್ರು. ಈಗ ಒಟ್ಟು 2 ಚುನಾವಣೆಯಲ್ಲಿ ಈಗ ಏನು 3 ಚುನಾವಣೆಗಳಲ್ಲಿ ಏನು ಚರಂತಿಮಠ ಅವರು ಗೆದ್ದಿದ್ದಾರೆ. ಆದ್ರೆ ಈ ಬಾರಿ ಏನಿದೆ ಮೇಟಿ ಅವರ ಅನುಕಂಪದ ಅಲೆ ಸ್ವಲ್ಪ ಮಟ್ಟಿಗೆ ಗ್ರಾಮೀಣ ಭಾಗದಲ್ಲಿ ಕಂಡು ಬರ್ತಿರುವಂತದ್ದು. ಯಾಕಂದ್ರೆ ನಗರ ಪ್ರದೇಶದಲ್ಲಿ ಅಷ್ಟಾಗಿ ಅನುಕಂಪದ ಅಲೆ ಇಲ್ಲ, ಆದ್ರೆ ಗ್ರಾಮೀಣ ಭಾಗದಲ್ಲಿ ಏನು ಅನುಕಂಪದ ಅಲೆ ಹೆಚ್ಚಿರುವಂತದ್ದು. ಯಾಕಂದ್ರೆ ಎಚ್ ಐ ಮೇಟಿ ಅವರು ಗ್ರಾಮೀಣ ಭಾಗದಲ್ಲಿ ಮತದಾರರನ್ನ ಮತ್ತೆ ಅವರನ್ನ ಸ್ನೇಹಿತರಂತೆ ನೋಡ್ತಾ ಇದ್ರು. ಅವರನ್ನ ಹೆಗಲ ಮೇಲೆ ಕೈ ಹಾಕಿ ಅವರನ್ನ ಏನು ಬೆಳೆಸುವಂತ ರೀತಿಯಲ್ಲಿ ಅವರು ತಮ್ಮ ಮನೆಯವರಂತ ಅನ್ಕೊಂಡು ಆ ಭಾವನೆಯಲ್ಲಿ ನೋಡ್ತಾ ಇದ್ರು. ಹೀಗಾಗಿ ಅವ ಅನುಕಂಪದಲ್ಲೇ ಉಮೇಶ್ ಮೇಟಿ ಅವರಿಗೆ ದಕ್ಕುತ್ತೆ. ಅದ್ರ ಜೊತೆಗೆ ಉಮೇಶ್ ಮೇಟಿ ಅವರಿಗೆ ಇದೇನು ಫಸ್ಟ್ ಚುನಾವಣೆ, ಇವರು MLA ಕಂಟೆಸ್ಟ್ ಮಾಡ್ತಿರೋದು ಫಸ್ಟ್ ಚುನಾವಣೆ ಆದ್ರೂ ಕೂಡ ಅವರು 30 ವರ್ಷದಿಂದ ಅವ್ರ ತಂದೆ ಚುನಾವಣೆಗಳು ಮಾಡ್ತಾ ಬಂದಿದ್ರು. ಹೀಗಾಗಿ ಗ್ರಾಮೀಣ ಭಾಗದಲ್ಲೂ ಕೂಡ ಅವರಿಗೆ ಹಿಡಿತಾ ಇರುವಂತದ್ದು ಸರ್. ಯತ್ನಾಳ್ ಬಂದಿರೋದು ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಅಂತ? ಖಂಡಿತ ಇಲ್ಲಿ ಬಾಗಲಕೋಟೆ ನಗರ ಅಂದ್ರೆ ಏನು ಹಿಂದುತ್ವದ ಅಲೆ ಇರುವಂತ ನಗರ. ಇಲ್ಲಿ ಭದ್ರಕೋಟೆ, RSS ನ ಭದ್ರಕೋಟೆ, ಹಿಂದುತ್ವದ ಭದ್ರಕೋಟೆ. ಹೀಗಾಗಿ ಏನು ಚರಂತಿಮಠ ಪರವಾಗಿ ಯತ್ನಾಳ್ ಅವರು 6 ದಿನ ಪ್ರಚಾರ ಕೈಗೊಂಡಿದ್ದಾರೆ. ಅಲ್ಲಿ ಸಾಕಷ್ಟು ಮತಗಳನ್ನ ಭೇಟಿಯಾಡುವಂತಹ ಸಂದರ್ಭ ಅಲ್ಲಿ ಏರ್ಪಟ್ಟಿದೆ. ಯಾಕಂದ್ರೆ ಅವರು ಹೋದಲ್ಲೆಲ್ಲ ಸಾಕಷ್ಟು ಜನಬೆಂಬಲ ವ್ಯಕ್ತವಾಗಿದೆ. ಆದ್ರೆ ಅವು ಮತಗಳಾಗಿ ಕನ್ವರ್ಟ್ ಆಗ್ತಾವ ಅಥವಾ ಕೇವಲ ಅಲ್ಲಿ ಮತಗಳಾಗಿ ಕನ್ವರ್ಟ್ ಆಗ್ತಾವ ಅಥವಾ ಆ ಕ್ಷಣಕ್ಕೆ ಮಾತ್ರ ಏನು ಯತ್ನಾಳರನ್ನ ನೋಡ್ಬೇಕಂತ ಬಂದಿರ್ತಾರೆ ಅನ್ನೋ ಒಂದು ಏನು ಸಂಶಯ ಇಲ್ಲಿ ಕಾಡುತ್ತೆ. ಯಾಕಂದ್ರೆ ಯುವ ಮತದಾರನ್ನ ಅವರು ಸೆಳೆಯುತ್ತಾ ಸಕ್ಸಸ್ ಅಂತೂ ಹಾಗೆ ಆಗ್ತಾರೆ ಯತ್ನಾಳ್ ಅವರು. ಹೀಗಾಗಿ ಒಂದೆಡೆ ಬಿಜೆಪಿ ಸಾಕಷ್ಟು ರಣತಂತ್ರಗಳನ್ನ ರೂಪಿಸಿ ಉಪಚುನಾವಣೆ ಎದುರಿಸ್ತಾ ಇದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಕೂಡ ಆಡಳಿತ ಪಕ್ಷದಲ್ಲಿ ಇರೋದ್ರಿಂದ ಆ ಪಕ್ಷ ಸರ್ಕಾರ ಮತ್ತು ಅವರ ಮಾಡುವಂತ ಗ್ಯಾರಂಟಿ ಯೋಜನೆಗಳು ಅವ್ರ ಪರವಾಗಿ ಇರೋದ್ರಿಂದ ಇಲ್ಲಿ ನೆಕ್ ಟು ನೆಕ್ ಫೈಟ್ ಏರ್ಪಟ್ಟಿದ್ದಂತೂ ಸುಳ್ಳಲ್ಲ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ.